ಗ್ಯಾರಂಟಿ ಹೊಡೆತವನ್ನ ತಪ್ಪಿಸಿಕೊಳ್ಳೋದಕ್ಕೆ ಇನ್ನೊಂದು ಮಾರ್ಗವನ್ನ ಸರ್ಕಾರ ಅನುಸರಿಸೋದಕ್ಕೆ ಮುಂದಾಗಿದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ. ಕಾರಣ ಎಸ್ಸಿ ಟಿಎಸ್ ಎಸ್ಟಿಪಿ ಹಣವನ್ನ ಗ್ಯಾರಂಟಿ ಯೋಜನೆಗೆ ಶಿಫ್ಟ್ ಮಾಡೋದಕ್ಕೆ ಎಲ್ಲಾ ಕಸರತ್ತನ್ನ ಮಾಡಲಾಗಿದೆ. 14,282 ಕೋಟಿ ಅನುದಾನವನ್ನ ಗ್ಯಾರಂಟಿಗೆ ವರ್ಗಾವಣೆ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ ಸರ್ಕಾರದವರು. ಅದೇ ವರ್ಗದ ಗ್ಯಾರಂಟಿ ಫಲಾನುಭವಿಗಳಿಗೂ ಕೂಡ ಇದು ಮೀಸಲು ಅಂತ ಹೇಳ್ತಾ ಇದ್ದಾರೆ, ಅಂದ್ರೆ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸಿಎಂ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಈ ವಿಚಾರ ತೀರ್ಮಾನ ಆಗಿದೆ. ಟೆಕ್ನಿಕಲಿ ಇವ್ರು ಮಾಡ್ತಾ ಇರೋದು ಸರಿ ಇರ್ಬೋದು, ಆದ್ರೆ ಪ್ರಶ್ನೆ ಇರೋದು ಏನಂತ ಹೇಳಿದ್ರೆ ನೈತಿಕವಾಗಿ ಇದು ಸರಿನಾ ಅಂತ. ಕಾರಣ ಈಗ ಎಸ್ಸಿ ಟಿಎಸ್ ಎಸ್ಟಿಪಿ ಫಂಡ್ ಅನ್ನು ಯಾವುದಕ್ಕೆ ಅಂತ ಡೆಡಿಕೇಟ್ ಮಾಡ್ತಾ ಇದ್ದಿತ್ತು? ಮೂಲವಾಗಿ ಡೆಡಿಕೇಟ್ ಇದ್ದಿದ್ದು ಎಸ್ಟಿ ಎಸ್ಸಿಗಳ ಅಭ್ಯುದಯಕ್ಕೆ ಅಂತ ಹಣವನ್ನ ಎತ್ತಿಡ್ತಿದ್ದು. ಇನ್ಫ್ಯಾಕ್ಟ್ ಈ ಕಾಯ್ದೆನ ಜಾರಿಗೆ ತಂದಿದ್ಯಾರು? ಮೊದಲ ಅವಧಿಯಲ್ಲಿ ಸಿದ್ದರಾಮಯ್ಯ ಅವರು ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದಾಗ, ಎಚ್ ಆಂಜನೇಯ ಅವರು ಸಮಾಜ ಕಲ್ಯಾಣ ಸಚಿವರಾಗಿದ್ದಾಗ. ಸೊ ಉದ್ದೇಶ ಏನು ಅಂತ ನೋಡ್ತಾ ಇದ್ದೀರಾ. ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಒಂದಷ್ಟು. 14,282 ಕೋಟಿ ಅನುದಾನವನ್ನ ವರ್ಗಾವಣೆ ಮಾಡ್ತೀವಿ ಅಂತ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಯುವ ನಿಧಿಗೆ 175 ಕೋಟಿ, ಶಕ್ತಿ ಯೋಜನೆಗೆ 1,451 ಕೋಟಿ ಹಣವನ್ನ ವರ್ಗಾವಣೆ ಮಾಡ್ತಾ ಇರೋದ್ರ ಬಗ್ಗೆ ಕೂಡ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಗೃಹಲಕ್ಷ್ಮಿ ಯೋಜನೆಗೆ 7,881 ಕೋಟಿ ಹಣವನ್ನ ವರ್ಗ ಮಾಡಲಾಗುತ್ತೆ. ಅನಭಾಗ್ಯ ನಗದಿನ ರೂಪದಲ್ಲಿ 2,187 ಕೋಟಿ ಹಣವನ್ನ ಬಳಕೆ ಮಾಡಲಾಗುತ್ತೆ. ಸೊ ಯಾವ್ಯಾವ ಯೋಜನೆಗೆ ಎಷ್ಟೆಷ್ಟು ಹಣ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ನೀವು ಟಿವಿ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ. ಈ 14,282 ಕೋಟಿನ ಯಾವ್ದ್ಯಾವ್ದಕ್ಕೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಂತ. ಬಟ್ ಪ್ರಶ್ನೆ ಇರೋದು, ಎಸ್ಟಿಗಳ ಅಭ್ಯುದಯ ಅಂತ ತಾನೇ ನೀವು ಕಾಯ್ದೆ ತಂದಿದ್ದು. ಕಾಯ್ದೆ ಉದ್ದೇಶ ಏನು? ಬಜೆಟ್ನಲ್ಲಿ ನೀವು ಬೆಂತಟ್ಕೊಳ್ಳೋದು ಏನಂತ? ಅವ್ರಿಗೆ ಇಲ್ಲಿ ಖರ್ಚಾಗಿ ಬೇರೆ ಬೆನಿಫಿಷರೀಸ್ ಖರ್ಚಾಗ್ಬಿಡ್ತದೆ ಅಂತ ಹೇಳಕ್ಕೆ ಯಾವ ನೈತಿಕತೆ ಇದೆ? ನಾವು ಖರ್ಚು ಮಾಡಲ್ಲ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ಖರ್ಚು ಮಾಡಬೇಕು ಅಂತ ಸಾಧ್ಯವಾದ ಮಟ್ಟಿಗೆ ಅದಕ್ಕೆ ಡೀಮ್ಡ್ ಎಕ್ಸ್ಪೆಂಡಿಚರ್ ಇತ್ತಲ್ಲ, 7D ತೆಗೆದಾಕಿದೀವಿ. ಈಗ ನರೇಂದ್ರ ಸ್ವಾಮಿ ಅವರು 7C ಬಗ್ಗೆನೂ ಕೂಡ ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಪರಿಶೀಲನೆ ನಡೆಸ್ತೀವಿ. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಟೆಕ್ನಿಕಲಿ ಏನೇ ಸಮರ್ಥನೆಗಳನ್ನ ಸರ್ಕಾರದವರು ಕೊಟ್ಟರು ಕೂಡ ಮಾರಲಿ ಸರಿನಾ ಅಂತ? ಬಿಕಾಸ್ ಇವರದ್ದೇ ಸರ್ಕಾರ ಮೊದಲ ಅವಧಿಯಲ್ಲಿ ಈ ಕಾಯ್ದೆನ ತಂದಿದ್ದು ಡೆಡಿಕೇಟೆಡ್ ಆಗಿ ಅವರ ಶ್ರೇಯೋಭಿವೃದ್ಧಿಗೆ, ಎಸ್ಟಿಗಳ ಶ್ರೇಯೋಭಿವೃದ್ಧಿಗೆ ಅಂತ ಈ ಹಣವನ್ನು ನಾವು ಎತ್ತಿಡ್ತೀವಿ ಅಂತ. ಈಗ ನೋಡಿದ್ರೆ ಗ್ಯಾರಂಟಿನಲ್ಲೂ ಅವರೇ ಫಲಾನುಭವಿಗಳಿದ್ದಾರೆ, ಅವ್ರ ಹಣನ ಅವ್ರಿಗೆ ಕೊಡ್ತೀವಿ ಅನ್ನೋದು ಮಾರಲಿ ಸರಿನಾ, ಎಥಿಕಲಿ ಸರಿನಾ ಅನ್ನೋದು ಪ್ರಶ್ನೆ. ಮಮತಾ, ಈ ಒಂದು ವಿಚಾರವನ್ನ ಕಾಂಗ್ರೆಸ್ನ ಸರ್ಕಾರ ಸಮರ್ಥನೆ ಮಾಡ್ಕೊಳ್ತಾ ಇದೆ. ಸ್ವತಃ ಸಿದ್ದರಾಮಯ್ಯನವರು ಕೂಡ ಅದನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹಣವನ್ನು ಬೇರೆ ವರ್ಗದ ಸಮುದಾಯದ ಗ್ಯಾರಂಟಿ ಫಲಾನುಭವಿಗಳಿಗೆ ಕೊಡೋದಿಲ್ಲ ಅಂತ. ಆದರೆ ಪ್ರಮುಖವಾಗಿ ಎಸ್ಸಿ ಎಸ್ಟಿ ಅಭಿವೃದ್ಧಿಗೆ ತಂದಂಥ ಈ ಒಂದು ಕಾಯ್ದೆ ಏನಿದೆ, ಅಲ್ಲಿ ಬೇರೆ ಬೇರೆ ರೀತಿಯ ಅಭಿವೃದ್ಧಿ ಯೋಜನೆಗಳಿಗೆ ಮತ್ತೆ ದುರ್ಬಲರಾಗಿರ್ತಕ್ಕಂಥವ್ರನ್ನ ಮೇಲೆತ್ತೋದಕ್ಕೋಸ್ಕರವಾಗಿ ಈ ಒಂದು ಕಾಯ್ದೆಯನ್ನು ತಂದಿದ್ದು. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ತಂದಂಥ ಕಾಯ್ದೆಯನ್ನೇ ಈಗ ಗ್ಯಾರಂಟಿಗೆ ಹಣ ಸಾಕಾಗ್ತಾ ಇಲ್ಲ ಮತ್ತು ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಹೊಂದಿಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಅಧಿಕಾರಿಗಳು ಕೊಟ್ಟಂತಹ ಮಾರ್ಗವನ್ನು ಈಗ ಸರ್ಕಾರ ಬಳಸ್ಕೊಂಡಂಗೆ ಕಾಣ್ತಾ ಇದೆ. ಯಾಕೆಂದರೆ ಇವತ್ತು ನಡೆದಂತಹ ಸಭೆಯಲ್ಲೂ ಕೂಡ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಚರ್ಚೆಗಳಾಗಿದ್ರೂ ಕೂಡ ಆ 14,200 ಚಿಲ್ಲರೆ ಕೋಟಿ ಏನಿದೆ, ಈ ಒಂದು ಹಣವನ್ನು ಒಂದು ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾವಣೆ ಮಾಡೋದಕ್ಕೂ ಕೂಡ ಅನುಮತಿ ಕೊಟ್ಟಿದ್ದಾರೆ. ಈಗ ಟೆಕ್ನಿಕಲ್ ಆಗಿ ಒಂದು ವಿಚಾರ, ಶಕ್ತಿ ಯೋಜನೆಗೆ 1,400 ಚಿಲ್ಲರೆ ಕೋಟಿ ಹಣವನ್ನು ಎಸ್ಸಿ ಎಸ್ಟಿ ಆ ಒಂದು ಇದರಿಂದ ನಿಧಿಯಿಂದ ಕೊಟ್ಟಿದ್ದಾರೆ. ಹಾಗಾಗಿ ಬಸ್ನಲ್ಲಿ ಇಂಥ ಸಮುದಾಯದವರೇ ಇಷ್ಟು ಓಡಾಡ್ತಾರೆ ಅನ್ನೋದು ಏನಾದರೂ ಲೆಕ್ಕ ಇದೆ ಇವರಿಗೆ? ಯಾಕೆಂದರೆ ಆ ವರ್ಗದವರೇ ಮಾತ್ರ ಇದನ್ನು ಬಳಸಬೇಕು ಅನ್ನೋದಾದರೆ ಆ ಒಂದು ಲೆಕ್ಕವನ್ನು ಇಟ್ಕೊಂಡು ಏನಾದರೂ ಇವರು ಹಣವನ್ನು ಕೊಡ್ತಾ ಇದ್ದಾರೆ ಅನ್ನೋದೇ ಈಗ ಬಹುದೊಡ್ಡ ಚರ್ಚೆ. ಯಾಕೆಂದರೆ ಶಕ್ತಿ ಯೋಜನೆಯಲ್ಲಿ ಇಂಥ ಸಮುದಾಯದವರು ಇಷ್ಟು ಜನ ಬಸ್ ಹತ್ತಾರೆ, ಇಂಥ ಸಮುದಾಯದವರು ಇಷ್ಟು ಜನ ಬಸ್ ಹತ್ತಾರೆ ಅಂತ ಲೆಕ್ಕ ಇಟ್ಕೊಂಡು ಇವರು ಹಣವನ್ನು ಶಿಫ್ಟ್ ಮಾಡ್ತಾ ಇದ್ದಾರಾ ಅನ್ನೋ ಚರ್ಚೆಯೂ ಕೂಡ ನಡೀತಾ ಇದೆ. ಹಾಗಾಗಿ ಈ ರೀತಿಯ ತಾಂತ್ರಿಕವಾಗಿರ್ತಕ್ಕಂಥ ಒಂದು ಸಮರ್ಥನೆಗಳನ್ನು ಕೂಡ ಕೊಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಹೋಗ್ತಾ ಇಲ್ಲ. ಆದರೆ ಅವರ ಹಣವನ್ನು ಅದೇ ಸಮುದಾಯದವರಿಗೆ ಬಳಸ್ತೇವೆ ಅನ್ನೋ ಮಾತ್ರ ಹೇಳ್ತಾ ಇರ್ತಕ್ಕಂಥದ್ದು. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ? ಯಾಕೆಂದರೆ 39,000 ಕೋಟಿಯಲ್ಲಿ ಈಗಾಗಲೇ 14,000 ಕೋಟಿ ಹೋದಂಥ ಸಂದರ್ಭ 25,000 ಕೋಟಿ ಮಾತ್ರ ಉಳಿದುಕೊಳ್ಳುತ್ತೆ. ಹಾಗಾಗಿ ಉಳಿದಿರ್ತಕ್ಕಂಥದ್ದು ಇನ್ನು 6 ತಿಂಗಳು. ಯಾಕೆಂದರೆ ಈಗಾಗಲೇ ಬಜೆಟ್ ಆಗಿರ್ತಕ್ಕಂಥದ್ದು ಈಗಾಗಲೇ 6 ತಿಂಗಳು ಮುಗಿತಾ ಬರ್ತಾ ಇದೆ ಈ ಒಂದು ವರ್ಷ. ಹಾಗಾಗಿ ಆರ್ಥಿಕ ವರ್ಷ ಇನ್ನೊಂದು 6-7 ತಿಂಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು 25,000 ಕೋಟಿಯನ್ನು ಖರ್ಚು ಮಾಡುವಂಥ ಸವಾಲು ಕೂಡ ಒಂದು ಕಡೆ ಆದರೆ, ಆ ಒಂದು ಅಭಿವೃದ್ಧಿ ಯೋಜನೆಗಳಿಗೆ ಹಣ ಸಾಕಾಗ್ತಾ ಇಲ್ಲ ಅಂತ ಶಾಸಕರುಗಳು ಕೂಡ ಒಂದು ರೀತಿಯಲ್ಲಿ ಬೊಬ್ಬೆ ಹೊಡಿತಾ ಇದ್ದಾರೆ, ಅವರ ಪಕ್ಷದವರಾಗಿರ್ಬೋದು ಎಲ್ಲರೂ ಕೂಡ. ಇಂಥ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಈ ಹಣವನ್ನು ಶಿಫ್ಟ್ ಮಾಡಿರೋದ್ರ ಬಗ್ಗೆ ವ್ಯಾಪಕ ಟೀಕೆಗಳು ಕೂಡ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಇದನ್ನು ಯಾವ ರೀತಿ ಎದುರಿಸ್ತಾರೆ ಕಾಂಗ್ರೆಸ್ ಸರ್ಕಾರವನ್ನು ಕೂಡ ಕಾದು ನೋಡಬೇಕು ಮಮತಾ. ರೈಟ್, ಧನ್ಯವಾದ ರವೀಶ್ ತಮ್ಮ ಮಾಹಿತಿಗಾಗಿ.